ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ, ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ, ಹೃದಯ ಶುದ್ಧಗೊಳಿಪ ಜ್ಯೋತಿ, ಹೃದಯ ಶುದ್ಧಗೊಳಿಪ ಜ್ಯೋತಿ, ಭವದ ಭೀತಿ ಹರಿವ ಜ್ಯೋತಿ, ಭವದ ಭೀತಿ ಹರಿವ ಜ್ಯೋತಿ, ಜ್ಯೋತಿ. ಓಂ ಶಾಂತಿ. ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಆತ್ಮೀಯರೆಲ್ಲರಿಗೂ ಸುಸ್ವಾಗತ. ಇದುವರೆಗೆ ತಿಳಿದುಕೊಂಡೆವು ಮನುಷ್ಯನ ಜನ್ಮ ಪುನರ್ಜನ್ಮ ಮನುಷ್ಯನ ರೂಪದಲ್ಲೇ ಆದರೂ ಸಹ ತನ್ನ ಕರ್ಮದ ಆಧಾರದ ಮೇಲೆ ದುಃಖ ಸುಖವನ್ನು ಮನುಷ್ಯನ ಯೋನಿಯಲ್ಲೇ ಪಡೆಯುತ್ತಾನೆ. ಹಾಗೂ ಮನುಷ್ಯನ ಜನ್ಮವು ತನ್ನ ಕರ್ಮರೂಪಿ ಬೀಜದಂತೆ ಫಲವನ್ನು ಅನುಭವಿಸುತ್ತಾನೆ ಎಂದು ತಿಳಿದುಕೊಂಡೆವು. ಪ್ರಕೃತಿಯ ನಿಯಮದಂತೆ ಎಂತಹ ಬೀಜವೋ ಅಂತಹ ವೃಕ್ಷ, ಅಂತಹದ್ದೇ ಫಲ ಸಿಗುತ್ತದೆ. ಹಾಗೆಯೇ ಮನುಷ್ಯಾತ್ಮರೂಪಿ ಬೀಜ ಕರ್ಮದ ಬೀಜವನ್ನು ಯಾವ ರೂಪದಲ್ಲಿ ಬಿತ್ತುತ್ತಾನೆ ಅಂತಹದ್ದೇ ಗಿಡ, ಅಂತಹದ್ದೇ ಫಲ, ಅಂದರೆ ಅಂತಹದ್ದೇ ಜನ್ಮ ಮನುಷ್ಯನ ಯೋನಿಯಲ್ಲೇ ಸುಖ ದುಃಖದ ಅನುಭವವನ್ನು ಮಾಡುತ್ತಾನೆ. ಹಾಗಾದರೆ ಇವತ್ತು ಬನ್ನಿ, ಮನುಷ್ಯನ ಪುನರ್ಜನ್ಮ ಸತ್ಯವೇ, ಆದರೆ ಎಷ್ಟು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾನೆ ಎಂಬುದರ ರಹಸ್ಯವನ್ನು ಇನ್ನಷ್ಟು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಇದುವರೆಗೆ ತಿಳಿದುಕೊಂಡೆವು ಕೃತಯುಗ ಸತ್ಯುಗದಲ್ಲಿ 8 ಜನ್ಮಗಳು, ತ್ರೇತಾಯುಗದಲ್ಲಿ 12 ಜನ್ಮ. ಹಾಗಾದರೆ ಇನ್ನಷ್ಟು ಜನ್ಮಗಳು, ಅಂದರೆ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಎನ್ನುವಂಥ ಲೆಕ್ಕದಲ್ಲಿ ನೋಡಿದಾಗ ಮನುಷ್ಯನ ಪುನರ್ಜನ್ಮಗಳು ಟೋಟಲ್ ಎಷ್ಟು ಇರಲಿಕ್ಕೆ ಸಾಧ್ಯ? ಏಕೆಂದರೆ ಇದುವರೆಗೂ ಅರ್ಥ ಮಾಡಿಕೊಂಡೆವು ಈ ಸೃಷ್ಟಿಯ ಕಾಲಚಕ್ರವೇ 4 ಯುಗಗಳಲ್ಲಿ ವಿಭಜಿಸಲಾಗಿದೆ. ಅದರ ಒಂದು ಆಯುಷ್ಯು 5,000 ವರ್ಷಗಳು. 5,000 ವರ್ಷಕ್ಕೆ ಒಮ್ಮೆ ಪುನರಾವೃತ್ತಿಯಾಗುವಂಥ ಈ ಕಾಲಚಕ್ರದಲ್ಲಿ ನಾವು 2 ಯುಗಗಳ ರಹಸ್ಯವನ್ನು ತಿಳಿದುಕೊಂಡೆವು. ಈಗ ಬನ್ನಿ, ದ್ವಾಪರ ಯುಗದಲ್ಲಿ ಯಾವ ಪರಿವರ್ತನೆಯಾಗುತ್ತದೆ ಹಾಗೂ ಎಷ್ಟು ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂಬುದು. ಸತ್ಯಯುಗದಲ್ಲಿ 8 ಜನ್ಮ ಸುಖ ಶಾಂತಿಯ ಸಮೃದ್ಧಿಯ ಜೀವನ. ತ್ರೇತಾಯುಗದಲ್ಲಿ ಸತೋಸಾಮಾನ್ಯ ಜೀವನವಾದರೂ ಸಹ ಅದು ಸ್ವರ್ಗಕ್ಕೆ, ವೈಕುಂಠಕ್ಕೆ ಹೋಲಿಕೆ ಮಾಡುವಂತಹ ಜೀವನವೇ ಆಗಿರುತ್ತದೆ. ಏಕೆಂದರೆ ಅಲ್ಲಿಯವರೆಗೂ ದೇವತಾ ಆತ್ಮಗಳು ಸಂಪೂರ್ಣ ಪವಿತ್ರತೆಯ ಕಿರೀಟವನ್ನು ಧರಿಸಿರುತ್ತಾರೆ. ದ್ವಾಪರ ಯುಗದ ಆರಂಭದಲ್ಲಿ ದೇವಾತ್ಮರು ತಮ್ಮಲ್ಲಿರುವಂತಹ ಪವಿತ್ರತೆಯನ್ನು ಕಳೆದುಕೊಂಡು ಆತ್ಮದ ಅಭಿಮಾನಿಗಳಿಂದ ದೇಹದ ಅಭಿಮಾನಕ್ಕೆ ಬರುತ್ತಾರೆ. ದೈಹಿಕ ದೃಷ್ಟಿ, ದೈಹಿಕ ವೃತ್ತಿ, ದೈಹಿಕ ಆಕರ್ಷಣೆಗೆ ಒಳಗಾಗುವುದರಿಂದ ದ್ವಾಪರ ಯುಗದಿಂದ ದೇವಾತ್ಮರಲ್ಲಿರುವಂತಹ ಪವಿತ್ರತೆ ಕಳೆದು ಹೋಗುತ್ತದೆ. ಇದರ ಕಾರಣ ದ್ವಾಪರ ಯುಗದಲ್ಲೂ ಸಹ ಪ್ರಕೃತಿಯಲ್ಲೂ ಅನೇಕ ಪರಿವರ್ತನೆಗಳಾಗುತ್ತದೆ. ಹಾಗೂ ಸತ್ಯಯುಗ ತ್ರೇತಾಯುಗದಲ್ಲಿ ಇದ್ದಂತಹ ಬಹಳಷ್ಟು ಅಮೂಲ್ಯವಾದಂತಹ ಒಂದು ಪ್ರಕೃತಿಯ ವಸ್ತುಗಳು ಹಾಗೂ ವೈಭವಗಳು ಸಹ ಪ್ರಕೃತಿಯ ಮಡಿಲಿನ ಒಳಗಡೆ ಸಮಾವೇಶಗೊಳ್ಳುತ್ತದೆ. ಹಾಗೂ ಅನೇಕ ಪ್ರಕಾರದ ಭೂಕಂಪಗಳು, ಪ್ರಾಕೃತಿಕ ವಿಕೋಪಗಳ ಪರಿವರ್ತನೆಯಿಂದ ದ್ವಾಪರ ಯುಗದಲ್ಲಿ ದುಃಖ ಅಶಾಂತಿ ಆರಂಭವಾಗುತ್ತದೆ. ಆದರೆ ದೇವಾತ್ಮರು ಪುನಃ ಸ್ಮೃತಿ ಮಾಡಿಕೊಂಡು ನಾವು ಬಹಳಷ್ಟು ಶ್ರೇಷ್ಠ ಸ್ಥಿತಿಯಿಂದ ಕೆಳಗಡೆ ಬಂದಿದ್ದೇವೆ ಎಂಬುದರ ಅರಿವಾಗುತ್ತದೆ. ಆದರೆ ಪುನಃ ಆ ಒಂದು ದೇವತ್ವವನ್ನು ಪಡೆದುಕೊಳ್ಳಲು ಸಾಧ್ಯವಾಗದೇ ಇದ್ದರೂ ಪರಮಾತ್ಮನನ್ನು ಆರಾಧಿಸುತ್ತಾ ಶ್ರೇಷ್ಠ ಕರ್ಮವನ್ನು ಮಾಡಲಿಕ್ಕೆ ಮುಂದಾಗುತ್ತಾರೆ.
ಹಾಗಾಗಿ ಒಂದೆಡೆ ಅನೇಕ ಧರ್ಮದ ಆತ್ಮಗಳು ಸೃಷ್ಟಿಯಲ್ಲಿ ಧರ್ಮದ ಒಂದು ಸ್ಥಾಪನೆ ಮಾಡುತ್ತಿದ್ದರೆ, ಭಾರತದಲ್ಲಿ ದೇವತಾ ಆತ್ಮಗಳು ಭಕ್ತಿಯ ಕರ್ಮಕಾಂಡವನ್ನು ಆರಂಭಿಸುತ್ತಾರೆ. ಮೊಟ್ಟ ಮೊದಲನೇದಾಗಿ ವಿಕ್ರಮಾದಿತ್ಯ ರಾಜ ಸೋಮನಾಥ ಸುಂದರವಾದಂತಹ ದೇವಸ್ಥಾನವನ್ನು ಒಬ್ಬ ಈಶ್ವರನ ಆರಾಧನೆಗಾಗಿ ಸ್ಥಾಪನೆ ಮಾಡುತ್ತಾನೆ. ಸೋಮೇಶ್ವರ ಅಥವಾ ಸೋಮನಾಥ ಎಂಬ ಹೆಸರಿನಿಂದ ಈಶ್ವರನನ್ನು ಆರಾಧಿಸುತ್ತಾ ಆ ಒಂದು ಮಂದಿರದಲ್ಲಿ ಬಹಳಷ್ಟು ವಜ್ರಗಳಿಂದ ವಜ್ರದ ಶಿವಲಿಂಗವನ್ನೇ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡುತ್ತಾರೆ. ಹೀಗಾಗಿ ಭಕ್ತಿಯಲ್ಲಿ ಸತ್ಕರ್ಮವನ್ನು, ದಾನ ಪುಣ್ಯಗಳನ್ನು, ಪರಮಾತ್ಮನ ಹೆಸರಿನಲ್ಲಿ ಅನೇಕ ಸುಂದರ ದೇವಾಲಯಗಳನ್ನು, ಕಟ್ಟಡಗಳನ್ನು ಕಟ್ಟುತ್ತಾ ಅನೇಕ ವಿಧಿವಿಧಾನಗಳನ್ನು ಆರಂಭಿಸುತ್ತಾರೆ. ಹಾಗಾಗಿ ಅಕರ್ಮಿಗಳಾದ ದೇವತೆಗಳು ಇಲ್ಲಿ ವಿಕಾರಗಳಿಗೆ ವಶವಾಗಿ ತಮ್ಮ ಪವಿತ್ರತೆ ಕಿರೀಟವನ್ನು ಕಳೆದುಕೊಂಡರೂ ಸಹ ರಾಜ್ಯದ ಕಿರೀಟವನ್ನು ಪಡೆದಿರುತ್ತಾರೆ. ಹಾಗೂ ರಾಜ್ಯದ ಕಿರೀಟದ ಜೊತೆಗೆ ಭಕ್ತಿಯ ಅನೇಕ ಶ್ರೇಷ್ಠ ಕರ್ಮಗಳನ್ನು ಮಾಡಲು ಪ್ರಯತ್ನಿಸುತ್ತಾರೆ. ಭಕ್ತಿಯ ಆರಂಭದಲ್ಲಿ ದ್ವಾಪರದಲ್ಲಿ ಏಕದೇವೋಪಾಸನೆಯನ್ನು ಮಾಡುತ್ತಾ ಒಬ್ಬನೇ ಈಶ್ವರನನ್ನು ಆರಾಧಿಸುವಂತಹ ಒಂದು ಪೂಜೆಯನ್ನು ಮಾಡುತ್ತಾರೆ. ನಂತರ ಅನೇಕ ದೇವತಾ ಆತ್ಮಗಳ ಆರಾಧನೆಯನ್ನು ಶುರು ಮಾಡುತ್ತಾರೆ. ಉದಾಹರಣೆಗೆ ಸತ್ಯುಗದಲ್ಲಿದ್ದಂಥ ಶ್ರೀಕೃಷ್ಣ ರಾಧೆ ಅಥವಾ ಶ್ರೀ ಲಕ್ಷ್ಮೀನಾರಾಯಣ ಮತ್ತು ತ್ರೇತಾಯುಗದಲ್ಲಿದ್ದಂಥ ಶ್ರೀರಾಮ, ಶ್ರೀ ಸೀತೆಯನ್ನು ಆರಾಧಿಸುತ್ತಾರೆ. ಹೀಗೆ ದ್ವಾಪರದಲ್ಲಿ ಭಕ್ತಿಯೂ ಸಹ ಸತೋಪ್ರಧಾನ ಭಕ್ತಿಯಾಗಿ, ಸಾತ್ವಿಕ ಭಕ್ತಿಯಾಗಿ ತಾವು ಆಚರಣೆ ಮಾಡುತ್ತಾರೆ. ಹೀಗೆ ದ್ವಾಪರದಲ್ಲಿ ಭಕ್ತಿಯಲ್ಲೂ ಸಹ ಸತೋಪ್ರಧಾನ ಭಕ್ತಿಯನ್ನು ಮಾಡುತ್ತಾ ಬರುತ್ತಾರೆ. ದ್ವಾಪರ ಯುಗದಲ್ಲಿ 1250 ವರ್ಷಗಳಲ್ಲಿ 21 ಜನ್ಮಗಳವರೆಗೆ ನಾವು ಭಕ್ತಿಯ ಅನೇಕ ಆಚರಣೆಗಳನ್ನು, ಆರಾಧನೆಗಳನ್ನು ಮಾಡುತ್ತಾ ಸಮಯವನ್ನು ಕಳೆಯುತ್ತೇವೆ. ಅಂದರೆ ಸತ್ಯ ತ್ರೇತಾಯುಗದಲ್ಲಿ ನಾವು ಏನು ಶ್ರೇಷ್ಠ ಕರ್ಮ ಮಾಡಿದ್ದೆವು ಅದರ ಫಲವನ್ನು ಅನುಭವಿಸಿದ ನಂತರ ಕರ್ಮದ ಸಿದ್ಧಾಂತದ ಅನುಸಾರ ಕರ್ಮದ ಫಲ ಕಳೆದು ಹೋದ ನಂತರ ಪುನಃ ಶ್ರೇಷ್ಠ ಕರ್ಮ ಮಾಡುವಂಥ ಪರಿಶ್ರಮವನ್ನು ದ್ವಾಪರ ಯುಗದಿಂದ ಆರಂಭಿಸುತ್ತೇವೆ. ದ್ವಾಪರದ 21 ಜನ್ಮಗಳ ನಂತರ ಕಲಿಯುಗದ ಸಮಯ ಆರಂಭವಾಗುತ್ತದೆ. ದ್ವಾಪರಕ್ಕೆ ಕಾಪರ್ ಏಜ್ ಅಥವಾ ತಾಮ್ರಯುಗ ಎಂದು ಹೇಳುತ್ತೇವೆ. ಭಕ್ತಿಯೂ ಸಹ ಸಾತ್ವಿಕ ಭಕ್ತಿಯಿಂದ ಸತೋ ಸಾಮಾನ್ಯ ಭಕ್ತಿಯವರೆಗೆ ದ್ವಾಪರದಲ್ಲಿ ನಡೆಯುತ್ತದೆ. ಆದರೆ ಕಲಿಯುಗದ ಆರಂಭವಾದಾಗ ಭಕ್ತಿಯಲ್ಲಿ ತಾಮಸಿಕತೆ ಆರಂಭವಾಗುತ್ತದೆ. ಸ್ವಾರ್ಥ ಹಾಗೂ ಅನೇಕ ವಿಧಿವಿಧಾನಗಳಲ್ಲಿ ಏಕದೇವೋಪಾಸನೆಯಿಂದ ಬಹುದೇವೋಪಾಸನೆ, ದೇವತಾ ಆರಾಧನೆಯಿಂದ ಕೆಳಗಡೆ ಇಳಿದು ಬಂದು ಪ್ರಕೃತಿಯನ್ನು, ಮನುಷ್ಯರನ್ನು, ಜಡವಸ್ತುಗಳನ್ನು ಆರಾಧಿಸಲಿಕ್ಕೆ ಆರಂಭಿಸುತ್ತೇವೆ. ಹಾಗಾಗಿ ಕಲಿಯುಗದಲ್ಲಿ ಒಂದೆಡೆ ವಿಕಾರಗಳ ವಿಕೃತ ಹೆಚ್ಚಾಗುತ್ತದೆ, ಇನ್ನೊಂದೆಡೆ ಭಕ್ತಿಯ ಮೂರನೇ ಸ್ಥಿತಿಯಾದ ತಾಮಸಿಕ ಭಕ್ತಿಯು ಹೆಚ್ಚಾಗುತ್ತದೆ. ಹೀಗಾಗಿ ಕಲಿಯುಗದಲ್ಲಿ ಮನುಷ್ಯರಲ್ಲಿ ಮನಪರಿವರ್ತನೆ ವಿಕೃತವಾಗುತ್ತಾ ಹೋಗುತ್ತದೆ. ಆ ಕಾರಣದಿಂದ ವಿಕಾರಗಳಿಗೆ ವಶವಾಗಿ ಹೆಚ್ಚು ಹೆಚ್ಚು ಕರ್ಮ ಮಾಡುವುದರಿಂದ ಕಲಿಯುಗದಲ್ಲಿ ಒಂದೆಡೆ ದುಃಖ ಶಾಂತಿಯೂ ಹೆಚ್ಚಾಗುತ್ತದೆ, ಭಕ್ತಿಯ ಕರ್ಮಕಾಂಡವೂ ಹೆಚ್ಚಾಗುತ್ತದೆ. ಭಕ್ತಿಯ ಅನೇಕ ಕರ್ಮಕಾಂಡದಲ್ಲಿ ಅಜ್ಞಾನದ ವಶವಾಗಿ, ಅಂಧಶ್ರದ್ಧೆಯ ವಶವಾಗಿಯೂ ಸಹ ಭಕ್ತಿಯನ್ನು ಆಚರಣೆ ಮಾಡುತ್ತೇವೆ. ವಾಸ್ತವಿಕವಾಗಿ ಭಕ್ತಿ ಎನ್ನುವಂಥದ್ದು ಹಿಂದೆ ನಡೆದಂತಹ ದೇವತೆಗಳ ಆಚರಣೆಯ ಒಂದು ಸ್ಮಾರಕವೇ ಭಕ್ತಿ. ಆದರೆ ದ್ವಾಪರ ಯುಗದಿಂದ ನಾವು ಅನೇಕ ಹಬ್ಬ ಹರಿದಿನಗಳಲ್ಲಿ ದೇವತೆಗಳ ಶ್ರೇಷ್ಠ ಗುಣಗಾನಗಳನ್ನು ಮಾಡುತ್ತಾ, ಅವರ ಸ್ಮರಣೆಯನ್ನು ಮಾಡುತ್ತಾ ನಮ್ಮಲ್ಲಿ ನಾವು ಪೂಜನೀಯರಾಗಿದ್ದೆವು ಎನ್ನುವುದನ್ನು ಮರೆತು ಪೂಜಾರಿಗಳಾಗಿ ಪೂಜ್ಯರಾಗಿದ್ದವರನ್ನು ಆರಾಧನೆ ಮಾಡುತ್ತೇವೆ. ಆದರೆ ಕಲಿಯುಗದಲ್ಲಿ ಪೂಜನೀಯ ಆತ್ಮಗಳನ್ನು ಮರೆತು ಪ್ರಕೃತಿ, ಜಡವಸ್ತು, ಮನುಷ್ಯ ಹಾಗೂ ತಾಮಸಿಕ ಭಕ್ತಿಯಲ್ಲಿ ಅನೇಕ ಬಲಿಗಳನ್ನು ಕೊಡುವಂಥದ್ದು ಮತ್ತು ಭೂತ ಪಿಚಾಚಿಗಳನ್ನು ಆರಾಧನೆ ಮಾಡಿ ಆ ಒಂದು ದುಷ್ಟ ಶಕ್ತಿಗಳಿಂದಲೂ ಸಹ ಅನೇಕ ರಿದ್ಧಿ ಸಿದ್ಧಿಗಳನ್ನು ಮಾಡುವಂತಹ ಒಂದು ಕ್ರಿಯಾಕ್ರಮಗಳಿಗೆ ಹೆಜ್ಜೆ ಮುಂದೆ ಹಾಕುತ್ತೇವೆ. ಹೀಗಾಗಿ ಕಲಿಯುಗದಲ್ಲಿ 42 ಜನ್ಮಗಳು ನಾವು ಬೇಗ ಪುನರ್ಜನ್ಮ ಪಡೆದುಕೊಳ್ಳುತ್ತೇವೆ. ಆದರೆ ಜೀವನದ ಒಂದು
ಸರಾಸರಿ ಆಯುಷು ಕಡಿಮೆಯಾಗುತ್ತದೆ. ಅದಕ್ಕೆ ಸತ್ಯ ತ್ರೇತಾಯುಗದಲ್ಲಿದ್ದಂಥ ದೇವತೆಗಳಿಗೆ ಅಮರರೆಂದು ಹೇಳಲಾಗುತ್ತಿತ್ತು. ಯಾಕೆಂದರೆ ಅಲ್ಲಿ ಮೃತ್ಯು ಎನ್ನುವಂಥದ್ದು ಇಲ್ಲ. ಆತ್ಮ ತನ್ನ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತೆ ಎನ್ನುವಂಥ ಸ್ಮೃತಿ ಇರುತ್ತದೆ. ಆದರೆ ದ್ವಾಪರ ಯುಗದಿಂದ ದೇಹದ ಅಭಿಮಾನಕ್ಕೆ ಸಿಕ್ಕಾಕೊಂಡಾಗ ಆತ್ಮದ ಸ್ಮೃತಿಯನ್ನು ಮರೆಯುತ್ತೇವೆ, ಅನೇಕ ವಿಕೃತ ವಿಕಾರಗಳಿಗೆ ವಶವಾಗುತ್ತೇವೆ. ಹಾಗಾಗಿ ಕ್ರಮೇಣ ಆಯುಷ್ಯು ಕಡಿಮೆಯಾದಂತೆ ಪುನರ್ಜನ್ಮ ಹೆಚ್ಚಾಗುತ್ತದೆ. ವಿಕರ್ಮಗಳು ಹೆಚ್ಚಾದಂತೆ ತನ್ನ ಒಂದು ಆಯುಷ್ಯು ಕಡಿಮೆಯಾಗಿ ಪುನರ್ಜನ್ಮಗಳ ಒಂದು ಲೆಕ್ಕ ಹೆಚ್ಚಾಗುತ್ತದೆ. ಆದರೂ ಕಲಿಯುಗದ 1250 ವರ್ಷಗಳಲ್ಲಿ ಮ್ಯಾಕ್ಸಿಮಮ್ 42 ಜನ್ಮಗಳನ್ನು ಪಡೆಯಬಹುದಾಗಿದೆ. ಕೊನೆಯ ಹಂತದಲ್ಲಿ, ಕಲಿಯುಗದ ಕೊನೆಯ ಹಂತದಲ್ಲಿ ಮನುಷ್ಯಾತ್ಮರು ಎಲ್ಲ ರೂಪದಲ್ಲೂ ಸಹ ಕಂಗಾಲರಾಗಿರ್ತಾರೆ. ಅನೇಕ ಮೂಢ ಭಕ್ತಿಗೆ ವಶರಾಗಿ ಹೋಗುತ್ತಾರೆ, ಅನೇಕ ಭ್ರಮೆಗಳಿಗೆ ವಶರಾಗಿ ಹೋಗುತ್ತಾರೆ. ಹಾಗಾಗಿ ಭಾರತ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ರಾಮರಾಜ್ಯವಾಗಿದ್ದಂಥ ಭಾರತ ಇಲ್ಲಿ ಅಂತಿಮ ಕಲಿಯುಗದ ಸ್ಥಿತಿಯಲ್ಲಿ ರಾವಣ ರಾಜ್ಯವಾಗಿ ಪರಿವರ್ತನೆಯಾಗುತ್ತದೆ. ಒಂದು ಕಡೆ ಮೂಢಭಕ್ತಿ, ಇನ್ನೊಂದು ಕಡೆ ಅನೇಕ ವೇದಶಾಸ್ತ್ರಗಳನ್ನು ಓದುತ್ತೇವೆ. ಆದರೆ ಮನಸ್ಸಿನ ಒಂದು ಸ್ಥಿತಿಯಲ್ಲಿ, ವೈಯಕ್ತಿಕ ಜೀವನದಲ್ಲಿ ಸಾತ್ವಿಕ ಪರಿವರ್ತನೆ ಇಲ್ಲದಾಗಿ ಹೋಗುತ್ತದೆ. ಇದು ಕಲಿಯುಗದ ಅಂತ್ಯ. ಹೀಗೆ ಸಂಪೂರ್ಣ ಈ ಒಂದು ಭಾರತದ ಉತ್ಥಾನ ಪತನದ ಕಥೆಯಲ್ಲಿ 84 ಜನ್ಮಗಳನ್ನು ಮ್ಯಾಕ್ಸಿಮಮ್ ಹಾಗೂ 1-2 ಜನ್ಮವನ್ನು ಮಿನಿಮಮ್ ಎಂದು ಹೇಳಬಹುದು. ಈ ಕಲಿಯುಗದ ಅಂತ್ಯದಲ್ಲಿ ಬರುವಂತಹ ಒಂದು ಸಂಗಮ ಯುಗ ಏನಿದೆ, ಅದು ಪರಮಾತ್ಮನ ಅವತರಣೆ ಯುಗ. ಯಾವಾಗ ಭಕ್ತಿಯಲ್ಲೂ ನಾವು ಕೊನೆಯ ಹಂತದಲ್ಲಿ ಇಳಿದು ಬಿಡುತ್ತೇವೆ, ಅನೇಕ ಜನ್ಮಗಳಿಂದ ಭಕ್ತಿ ಮಾಡಿದಂತಹ ಆ ಒಂದು ಭಕ್ತಿಯಲ್ಲಿ ಭಗವಂತನಿಗಾಗಿ ಆರಾಧನೆ ಮಾಡಿದಂಥ ಭಕ್ತರಿಗೆ ಪುನಃ ಭಕ್ತಿಯ ಫಲವನ್ನು ಕೊಡಲು ಪರಮಾತ್ಮ ಸೃಷ್ಟಿಯಲ್ಲಿ ಅವತರಿಸುತ್ತಾನೆ. ಹಾಗಾಗಿ ವರ್ತಮಾನ ಸಮಯವೇ ಸೃಷ್ಟಿಯ ಕಾಲಚಕ್ರದ ಸಂಗಮ ಯುಗ, ಎಲ್ಲಿ ಪರಮಾತ್ಮ ಈಶ್ವರಿಯ ಜ್ಞಾನ ಮತ್ತು ರಾಜಯೋಗದ ಅಭ್ಯಾಸ ಮಾಡಿಸುತ್ತಾ ಪೂಜನೀಯ ಆತ್ಮಗಳೇ ಪೂಜಾರಿಗಳಾದ ಮೇಲೆ ಪೂಜಾರಿಗಳನ್ನು ಪುನಃ ಪೂಜ್ಯರನ್ನಾಗಿ ಮಾಡುವಂತಹ ಶ್ರೇಷ್ಠ ಸಾಧನೆಯನ್ನು ಮಾಡಿಸುತ್ತಿದ್ದಾರೆ. ವರ್ತಮಾನ ಸಮಯದಲ್ಲಿ ಪರಮಾತ್ಮ ಎಲ್ಲರಿಗೂ ಮುಕ್ತಿ, ಜೀವನ್ಮುಕ್ತಿಯ ಪ್ರಾಪ್ತಿಯನ್ನು ಮಾಡಿಸುತ್ತಿದ್ದಾರೆ. ಇದು ಒಂದು ಶ್ರೇಷ್ಠ ಜನ್ಮವೆಂದೇ ಪರಿಗಣಿಸಬೇಕಾಗುತ್ತದೆ. ಹೀಗೆ ಸೃಷ್ಟಿಯ 4 ಯುಗಗಳಲ್ಲಿ ಮ್ಯಾಕ್ಸಿಮಮ್ ಮನುಷ್ಯಾತ್ಮರು 84 ಜನ್ಮವನ್ನು ಪಡೆಯುತ್ತಾರೆ. ಮಿನಿಮಮ್ ಕಲಿಯುಗದ ಅಂತ್ಯದಲ್ಲಿ ಪರಂಧಾಮದಿಂದ ಬರುವಂಥ ಆತ್ಮಗಳು ಅಲ್ಪ ಕಾಲದ ಸಮಯದಲ್ಲಿ 2 ಅಥವಾ 4 ಅಥವಾ 5 ಜನ್ಮಗಳನ್ನು ಪಡೆಯುವಂಥವರು ಇರಬಹುದು. ಹೀಗೆ ಪರಮಾತ್ಮನೇ ಜನನ ಮರಣದ ರಹಸ್ಯವನ್ನು ತಿಳಿಸಿದ ರೂಪದಲ್ಲಿ ನಾವೆಲ್ಲ ಮನುಷ್ಯಾತ್ಮರು ಆದಿಯಿಂದ ಬರುವಂಥವರು 84 ಜನ್ಮಗಳ ಚಕ್ರವನ್ನು ಮುಗಿಸುತ್ತಾರೆ. ಆದಿಯಲ್ಲಿ ಪೂಜನೀಯ ಆತ್ಮಗಳು, ಮಧ್ಯದಲ್ಲಿ ಪೂಜಾರಿಗಳು, ಅಂತ್ಯದಲ್ಲಿ ಸಂಪೂರ್ಣವಾಗಿ ನಾವು ದುಃಖ ಅಶಾಂತರಾಗುತ್ತೇವೆ. ಆಗಲೇ ಭಗವಂತನ ಅವತರಣೆ ಸೃಷ್ಟಿಯಲ್ಲಾಗಿ ಪುನಃ ನಮ್ಮ ಆತ್ಮದ ಶ್ರೇಷ್ಠ ಸ್ಥಿತಿಯ ಸ್ಮೃತಿಯನ್ನು ಕೊಡುತ್ತಾನೆ. ಪೂಜ್ಯರೇ, ನೀವು ಪುನಃ ಪೂಜಾರಿಗಳಾದರೆ ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡುವಂಥ ಶಕ್ತಿಯನ್ನು ವರ್ತಮಾನ ಸಮಯದಲ್ಲಿ ಪರಮಾತ್ಮ ನಮಗೆ ನೀಡುತ್ತಿದ್ದಾನೆ. ಆತ್ಮೀಯರೇ, ಬನ್ನಿ ಇದರ ರಹಸ್ಯವನ್ನು ಇನ್ನಷ್ಟು ವಿಸ್ತಾರವಾಗಿ ತಿಳಿದುಕೊಂಡು ನಮ್ಮ ಜೀವನವನ್ನು ಶ್ರೇಷ್ಠ ಆಚರಣದಿಂದ ಪೂಜ್ಯರನ್ನಾಗಿಸಿಕೊಳ್ಳೋಣ. ಮನುಷ್ಯರೇ ದೇವತೆಗಳಾಗುವಂಥ ಶ್ರೇಷ್ಠ ವಿದ್ಯೆಯನ್ನು, ಶ್ರೇಷ್ಠ ಜ್ಞಾನವನ್ನು ಭಗವಂತ ನೀಡುತ್ತಿದ್ದಾರೆ. ಇದರಿಂದ ಮನುಷ್ಯ ಅಂದರೆ ನರನಿಂದ ನಾರಾಯಣ, ನಾರಿಯಿಂದ ಶ್ರೀ ಲಕ್ಷ್ಮಿಯಾಗುವಂಥ ಯೋಗವನ್ನು ಭಗವಂತನಿಂದ ಎಲ್ಲರೂ ಪ್ರಾಪ್ತಿ ಮಾಡಿಕೊಳ್ಳೋಣ. ಓಂ ಶಾಂತಿ.